ರಾಜ್ಯದಲ್ಲಿ ಅದೆಷ್ಟೋ ಕಾಡು ಮೇಡಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಜನಾಂಗದವರು ತಮ್ಮ ಬೇಡಿಕೆಗಳ ಬಗ್ಗೆ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುತ್ತಾನೆ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಬುಡಕಟ್ಟು ಕುಣಬಿ ಸಮುದಾಯದವರು ಕೂಡ ತಮ್ಮನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂದು ಕಳೆದ 3 ದಶಕಗಳಿಂದ ಮನವಿಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ತಮ್ಮ ಹೋರಾಟ ಈಗಲೂ ಕೂಡ ಮುಂದುವರಿಸಿದ್ದಾರೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಒಂದು ಕಡೆ ತಮ್ಮ ಸಾಂಪ್ರದಾಯಿಕ ಜೀವನ ಶೈಲಿ ಪ್ರದರ್ಶಿಸುತ್ತಿರುವ ಬುಡಕಟ್ಟು ನಾಗರಿಕರು, ಇನ್ನೊಂದೆಡೆ ತಮ್ಮ ಬೇಡಿಕೆಗಳನ್ನ ಹೇಳಿಕೊಳ್ತಿರೋ ನಾಗರಿಕರು. ಇದು ಉತ್ತರ ಕನ್ನಡ ಜಿಲ್ಲೆ ಬುಡಕಟ್ಟು ಕುಣಬಿ ಸಮುದಾಯದವರ ಕತೆ. ಜಿಲ್ಲೆಯಲ್ಲಿ ಹಾಲಕ್ಕಿ, ಕುಣಬಿ, ಗೌಳಿ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆನ್ನುವ ಕೂಗು ಕಳೆದ ಕೆಲ ದಶಕಗಳಿಂದ ಕೇಳಿ ಬರ್ತಾ ಇದೆ. ಆದರೆ ಅರಣ್ಯದಲ್ಲಿ ವಾಸವಾಗಿರೋ 2A ಪ್ರವರ್ಗದಿಂದ ತೆಗೆದು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಕುಣಬಿ ಸಮುದಾಯದವರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ನೀಡುತ್ತಾ ಬಂದಿದ್ದಾರೆ. ಈಗಾಗಲೇ ಸಂಬಂಧಿಸಿದ ಸಚಿವರಿಗೆ ಹಲವು ಬಾರಿ ಮನವಿ ಮಾಡಿದ್ರು, ಏನೂ ಪ್ರಯೋಜನವಾಗಿಲ್ಲ. ಹೀಗಾಗಿ ಸರ್ಕಾರದ ಗಮನ ಸೆಳೆಯಲು ಮತ್ತೆ ಪ್ರತಿಭಟನೆ ನಡೆಸಲಾಗ್ತಿದೆ. ಒಟ್ಟಾರೆಯಾಗಿ ಸಂಸ್ಕೃತಿ ಬಗ್ಗೆ ಮಾತಾಡೋದ್ರೆ ಇಂಥ ಬುಡಕಟ್ಟು ಸಂಸ್ಕೃತಿ ಬೇರೆ ಯಾವ ಜನಾಂಗದಲ್ಲೂ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಆದರೆ ವಿಶಿಷ್ಟವಾದ ಬುಡಕಟ್ಟು ಸಂಸ್ಕೃತಿ ಇರುವುದು ಕೇವಲ ಕುಣಬಿಗಳಲ್ಲಿ ಮಾತ್ರ. ಇಂಥ ಬುಡಕಟ್ಟು ಸಂಸ್ಕೃತಿಗೂ ಉಳಿಯಬೇಕು, ಜೀವಂತವಾಗಿ ಉಳಿಯಬೇಕು ಅಂದರೆ ಕುಣಬಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲೇಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಈ ವರ್ಗದವರ ಹೋರಾಟ ಕಡೆಗಣಿಸುತ್ತಲೇ ಬಂದಿವೆ. ಹೀಗಾಗಿ ಜಿಲ್ಲೆಯ ಕುಣಬಿ ಸಮುದಾಯದ ಮಂದಿ ಹೋರಾಟಕ್ಕೆ ಇಳಿದಿದ್ದಾರೆ. ಕುಣಬಿಗಳ ಹೋರಾಟಕ್ಕೆ ಗೋವಾ ವಿಧಾನಸಭೆಯ ಸ್ಪೀಕರ್ ರಮೇಶ್ ದಾವಡ್ಕರ್ ಬೆಂಬಲಿಸುತ್ತಿದ್ದಾರೆ. ಕರ್ನಾಟಕದಲ್ಲಿರುವ ಕುಣಬಿ ಸಮುದಾಯಕ್ಕೆ ನ್ಯಾಯ ನೀಡಬೇಕು ಅಂತ ಒತ್ತಾಯಿಸುತ್ತಲೇ ಬರಲಾಗಿದೆ. 2019ರಲ್ಲಿ ಅದನ್ನು RJIಗೆ ಕೇಂದ್ರ ಸರ್ಕಾರ ಸಂಪುಟದ ಆಫೀಸಿಗೆ ಕಳಿಸಿದೆ. ಮತ್ತೆ ಕೆಲವು ಅಂಶಗಳು ಕಡಿಮೆ ಇರೋದ್ರಿಂದ ಮತ್ತೆ ವರದಿಯನ್ನು ಕೇಳಿದೆ ಅಂತೇಳಿ ನಿನ್ನೆ ಅಷ್ಟೇ ನಾನು ಕೇಳಿದೆ. ಇನ್ನೇನು ಸರ್ಕಾರ ಕಳಿಸ್ಕೊಡ್ಬೇಕು, ಅದನ್ನು ಕಳಿಸ್ಕೊಡುವಂಥ ಸಂಪೂರ್ಣ ಜವಾಬ್ದಾರಿ ಕೆಲಸವನ್ನು ನಾನು ಈ ಜಿಲ್ಲೆಯ ಸಂಸದರಿರ್ಬೋದು, ಜಿಲ್ಲೆಯ ಸಂಬಂಧಪಟ್ಟ ತಾಲೂಕಿನ ಶಾಸಕರು ಅವ್ರ ಜೊತೆ ಸೇರಿ ಆ ಕೆಲಸ ಮಾಡಬೇಕು. ಇನ್ನಾದರೂ ಸರ್ಕಾರ ಅರಣ್ಯವಾಸಿ ಕುಣಬಿ ಸಮುದಾಯದ ಬೇಡಿಕೆ ಈಡೇರಿಸುತ್ತಾ ಕಾದು ನೋಡಬೇಕಾಗಿದೆ. ಶೇಷಗಿರಿ, ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.